ಖಾಸಗಿ ಶಾಲೆಗಳಲ್ಲಿ ನಾಡಗೀತೆ ಕಡ್ಡಾಯ ಅಲ್ಲ. ಇಷ್ಟ ಇದ್ರೆ ಹಾಡಿಸ್ಬೋದು, ಇಲ್ಲ ಅಂದರೆ ಬಿಡ್ಬೋದು. ಯಾವ ಪುರುಷಾರ್ಥಕ್ಕೆ? ಯಾರು ಬಂದು ಕೇಳ್ಕೊಂಡಿದ್ರು ನಿಮ್ಮನ್ನ? ಕರ್ನಾಟಕದಲ್ಲಿ ಸ್ಕೂಲ್ ನಡೆಸೋದಕ್ಕೆ ಯೋಗ್ಯತೆ ಇಲ್ಲದವರು ಇಂತಹ ನಾಡಗೀತೆಯನ್ನು ಖಾಸಗಿ ಶಾಲೆಗಳಲ್ಲಿ ಕಡ್ಡಾಯವಾಗಿ ಹೇಳಬೇಕು ಅಂತ ಏನು ರೂಲ್ಸ್ ಇಲ್ಲ ಅಂತ ರೂಲ್ಸ್ ಮಾಡಿದ್ರಲ್ಲ, ನಿಮ್ಮ ಈ ರೂಲ್ಸ್ಗೆ ಫಸ್ಟು ಯಾವನೋ ಅರ್ಧಂಬರ್ಧ ಅರೆಬೆಂದ ಕಾಳು ಅಂತಾರಲ್ಲ, ಆ ಥರದವನ್ನ ಇಟ್ಕೊಂಡು ಅವನ ಸಜೆಷನ್ಗಳನ್ನ ತಗೊಂಡು ಮಾಡಕ್ಕೆ ಹೋದರೆ ಈ ಥರ ಕೆಲಸಗಳು ಮಾತ್ರ ಆಗುತ್ತೆ. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ರಾಜ್ಯ ಸರ್ಕಾರದಲ್ಲಿ ಇರುವ ಕೆಲವು ಅಧಿಕಾರಿಗಳಿಗೆ ಅದೇನು ಬಂದಿದೆ ಗೊತ್ತಾಗ್ತಾ ಇಲ್ಲ. ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ಏನಾಗಿದೆ ಅಂತ. ದಿನಕ್ಕೊಂದೊಂದು ಇಶ್ಯೂನ ಜೀವಂತವಾಗಿಡೋದಕ್ಕೆ, ದಿನಕ್ಕೊಂದೊಂದು ಇಶ್ಯೂನ ಮೈ ಮೇಲೆ ಹೇಳ್ಕೊಳ್ಳೋದಕ್ಕೆ, ಎಲ್ಲರ ಹತ್ರನೂ ಉಗಿಸ್ಕೊಳ್ಳೋದಕ್ಕೆ ಏನು ಬೇಕು ಆ ತರಹದ್ದು ಒಂದಷ್ಟು ರೂಲ್ಸ್ಗಳನ್ನು ಮಾಡೋದ್ರ ಮೂಲಕ ಜನರ ಹತ್ರ ಚೀತು ಅಂತ ಉಗಿಸ್ಕೊಳ್ಳೋ ಕೆಲಸನ ಈ ಸರ್ಕಾರ ಯಾಕೆ ಮಾಡೋದಕ್ಕೆ ಮುಂದಾಗ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಇವತ್ತು ಮಾಡಿರೋ ಕೆಲಸ ಏನಪ್ಪ ಅಂತಂದರೆ, ಕಾಂಗ್ರೆಸ್ ಗೌರ್ನಮೆಂಟು ಖಾಸಗಿ ಶಾಲೆಗಳಲ್ಲಿ ನಾಡಗೀತೆ ಕಡ್ಡಾಯ ಅಲ್ಲ, ಇಷ್ಟ ಇದ್ದರೆ ಹಾಡಿಸ್ಬೋದು, ಇಲ್ಲ ಅಂದರೆ ಬಿಡ್ಬೋದು. ಸರ್ಕಾರಿ ಶಾಲೆ ಮತ್ತು ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ ಮಾತ್ರ ಇನ್ಮೇಲೆ ನಾಡಗೀತೆ ಕಡ್ಡಾಯ. ಖಾಸಗಿ ಶಾಲೆಗಳಿಗೆ ಈ ರೂಲ್ಸ್ ಅನ್ವಯ ಆಗೋದಿಲ್ಲ ಎನ್ನುವ ಆದೇಶವನ್ನು ಸರ್ಕಾರ ಹೊರಡಿಸಿದೆ. ಯಾವ ಪುರುಷಾರ್ಥಕ್ಕೆ? ಯಾರು ಬಂದು ಕೇಳ್ಕೊಂಡಿದ್ರು ನಿಮ್ಮನ್ನ? ಖಾಸಗಿ ಶಾಲೆಗಳ ಒಕ್ಕೂಟದವ್ರು ಬಂದ್ಬಿಟ್ಟು ನಮಗೆ ಕರ್ನಾಟಕದ ನಾಡಗೀತೆಯನ್ನು ಹಾಡೋದಕ್ಕೆ ಕಷ್ಟ ಆಗ್ತಿದೆ, ನಮಗೆ ಇದರಿಂದ ವಿನಾಯಿತಿ ಕೊಡಿ ಅಂತ ಕೇಳ್ಕೊಂಡಿದ್ರಾ? ಇಫ್ ಇನ್ ಕೇಸ್ ಹಂಗೇನಾದರೂ ಕೇಳ್ಕೊಂಡಿದ್ರೆ ಅಷ್ಟು ಜನ ಕರ್ನಾಟಕದಲ್ಲಿ ಸ್ಕೂಲ್ ನಡೆಸೋದಕ್ಕೆ ಯೋಗ್ಯತೆ ಇಲ್ಲದವರು ಅಂತ ಅರ್ಥ. ನಾಡಗೀತೆ ಆಡ್ಸೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಇನ್ಸ್ಟಿಟ್ಯೂಟ್ಗಳನ್ನ ಮುಚ್ಕೊಂಡು ಬಾಗ್ಲಾಕೊಂಡು ಮನೆಗೆ ಹೋಗ್ರಿ ಅಂತ ಕಳಿಸ್ಬೇಕಿತ್ತು ಸರ್ಕಾರ. ಅದನ್ನು ಬಿಟ್ಟು ಸರ್ಕಾರಿ ಶಾಲೆಗಳಲ್ಲಿ ಅನುದಾನಿತ ಶಾಲೆಗಳಲ್ಲಿ ಮಾತ್ರ ಕಡ್ಡಾಯ, ಖಾಸಗಿ ಶಾಲೆಗಳಿಗೆ ವಿನಾಯಿತಿ, ಕಡ್ಡಾಯ ಅಲ್ಲ, ಬೇಕಾದ್ರೆ ಆಡಿಸ್ಬೋದು ಬಿಡ್ಬೋದು. ಮೊದಲೇ ಕರ್ನಾಟಕದಲ್ಲಿ ಕನ್ನಡ ಉಳಿತಾ ಇಲ್ಲ ಅಂತ ಹೋರಾಡಿಕೊಂಡು ಬೀದಿಲಿ ಕಿರ್ಚಾಡ್ಕೊಂಡು ಬೆಂಗಳೂರಲ್ಲೇ ಕನ್ನಡಕ್ಕೆ ಪ್ರಶಸ್ತಿಯನ್ನು ಕೊಡಲಾಗ್ತಾ ಇಲ್ಲ, ಬೇರೆ ಭಾಷೆಯವರು ಜಾಸ್ತಿ ಆಗ್ತಿದ್ದಾರೆ, ಕನ್ನಡ ಮುಳುಗೋಗ್ತಾ ಇದೆ, ಬೇರೆ ಭಾಷೆ ಮೇಲೆ ಹೇಳ್ತಾ ಇದೆ ಅಂತ ಹೋರಾಟಗಳನ್ನು ಮಾಡ್ತಾ ಇರುವಂಥ ಈ ಸಂದರ್ಭದಲ್ಲಿ ನೀವು ಈ ತರಹದ ಒಂದು ರೂಲ್ಸ್ಗಳನ್ನು ಜಾರಿಗೆ ತಂದರೆ ಯಾವ ಥರ ಪರಿಣಾಮ ಬೀರುತ್ತೆ? ಕನ್ನಡ ಹೆಂಗೆ ಉಳಿಯುತ್ತೆ? ಕನ್ನಡನ ಮಕ್ಕಳು ಎಲ್ಲಿ ಕಲಿಬೇಕು? ಮುಂದಿನ ಪೀಳಿಗೆ ಕನ್ನಡನ ನೆನ್ಪಿಟ್ಕೋಬೇಕು, ಕನ್ನಡನ ಮಾತಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇಸ್ಮೆಂಟ್ ಹಾಕೋದೆಲ್ಲಿಂದ? ಸ್ಕೂಲ್ಗಳಿಂದ. ಅಂಥ ಸ್ಕೂಲ್ಗಳಲ್ಲೇ ನೀವು ನಾಡಗೀತೆ ಕಡ್ಡಾಯ ಅಲ್ಲ ಅಂತ ಆರ್ಡರ್ನ ಹೊರಡಿಸಿದ್ರೆ ಮಕ್ಕಳು ಕನ್ನಡ ಕಲಿಯೋದು ಹೇಗೆ? ಕರ್ನಾಟಕದಲ್ಲಿ ಕನ್ನಡ ಉಳಿಯೋದು ಹೇಗೆ? ಗೊತ್ತಾಗ್ತಾ ಇಲ್ಲ. ಅದರಲ್ಲೂ ಇವಾಗ ಎಲ್ಲ ಖಾಸಗಿ ಶಾಲೆಗಳಲ್ಲಿ ಆಪ್ಷನ್ನು ಕನ್ನಡನ ಕಡ್ಡಾಯವಾಗಿ ಕಲೀಲೇಬೇಕು ಅಂತ ಇಲ್ಲ. ಕನ್ನಡ ನಿಮಗೆ ಕಲಿಯೋದಕ್ಕೆ ಕಷ್ಟ ಆದರೆ ಸೆಕೆಂಡ್ ಆಪ್ಷನ್ ಹಿಂದಿ ಕೊಡ್ತಾರೆ, ಇಲ್ಲ ಸ್ಯಾನ್ಸ್ಕ್ರಿಟ್ ಕೊಡ್ತಾರೆ. ಈ ತರಹದ ಸಾಕಷ್ಟು ಆಪ್ಷನ್ಗಳಿದೆ. ಕನ್ನಡ ನಿಮಗೆ ಕಲಿಯೋದಕ್ಕೆ ಕಷ್ಟ ಆದರೆ, ಕನ್ನಡ ನಿಮಗೆ ಬರೆಯೋದಕ್ಕೆ ಕಷ್ಟ ಆದರೆ ಹಿಂದಿ ತಗೊಳ್ಳಿ, ಸ್ಯಾನ್ಸ್ಕ್ರಿಟ್ ತಗೊಳ್ಳಿ. ಈ ಥರ ಶಾಲಾ ಆಡಳಿತ ಮಂಡಳಿಯವರೇ ಹೇಳಿಕೊಡೋದನ್ನು ಸಹ ನಾವು ನೋಡಿದ್ದೀವಿ. ನಾವು ಸ್ಕೂಲ್ಗಳಲ್ಲಿದ್ದಾಗ ಫಸ್ಟಿಗೆ ನಾಡಗೀತೆ, ಆಮೇಲೆ ರಾಷ್ಟ್ರಗೀತೆಯನ್ನು ಹಾಡಿಸಿ ಆಮೇಲೆ ಕ್ಲಾಸ್ ರೂಮ್ ಒಳಗಡೆ ಬಿಟ್ಕೋತಾ ಇದ್ರು. ಇವಾಗ ನಾಡಗೀತೆ ಆಡೋದೇ ಪಕ್ಕಾ ಇಲ್ಲ, ಅಂದರೆ ನಾಡಗೀತೆ ಆಡಲೇಬೇಕು ಅಂತ ರೂಲ್ಸ್ ಇಲ್ಲ. ಏನಿದೆ ನಾಡಗೀತೆಯಲ್ಲಿ? ನಮ್ಮ ನಾಡಗೀತೆಯಲ್ಲಿ ನಮ್ಮ ಕರ್ನಾಟಕದ ಸಂಸ್ಕೃತಿಯನ್ನು ಹೇಳಲಾಗಿದೆ. ನಮ್ಮ ಕರ್ನಾಟಕದಲ್ಲಿ ಎಂತೆಂಥ ಮಹಾಪುರುಷರು, ಸಾಧಕರು, ಕವಿಗಳು ಹುಟ್ಟಿದ್ರು ಅನ್ನೋದನ್ನ ಹೇಳಿದ್ದಾರೆ. ಕರ್ನಾಟಕದಲ್ಲಿ ಯಾವೆಲ್ಲ ನದಿಗಳು ಹರಿಯುತ್ತೆ, ಕರ್ನಾಟಕದ ಜೀವನಾಡಿ ಯಾವುದು, ಕರ್ನಾಟಕದಲ್ಲಿ ಯಾವೆಲ್ಲ ಬೆಟ್ಟಗಳಿದೆ, ಯಾವೆಲ್ಲ ಪರ್ವತ ಶ್ರೇಣಿಗಳಿದೆ, ಕರ್ನಾಟಕ ಭಾರತ ದೇಶಕ್ಕೆ ಯಾವೆಲ್ಲ ರೀತಿ ಕೊಡುಗೆಯನ್ನು ನೀಡಿದೆ, ಕರ್ನಾಟಕ ಎಷ್ಟು ವೈವಿಧ್ಯಮಯವಾಗಿದೆ. ಈ ತರಹ ಕರ್ನಾಟಕವನ್ನು ಇಂಚಿಂಚು ಪರಿಚಯ ಮಾಡುವಂತಹ ಅಷ್ಟು ಸಾಲುಗಳು ನಮ್ಮ ಕನ್ನಡದ ನಾಡಗೀತೆಯಲ್ಲಿ, ಅದು ರಾಷ್ಟ್ರಕವಿ ಕುವೆಂಪು ಅವರು ಬರೆದಿರುವಂತಹ ನಾಡಗೀತೆಯಲ್ಲಿ ಇದೆ. ಇಂತಹ ನಾಡಗೀತೆಯನ್ನು ಖಾಸಗಿ ಶಾಲೆಗಳಲ್ಲಿ ಕಡ್ಡಾಯವಾಗಿ ಹೇಳಬೇಕು ಅಂತ ಏನು ರೂಲ್ಸ್ ಇಲ್ಲ ಅಂತ ರೂಲ್ಸ್ ಮಾಡಿದ್ರಲ್ಲ, ನಿಮ್ಮ ಈ ರೂಲ್ಸ್ಗೆ ಫಸ್ಟು ಚಪ್ಪಾಳೆ ತಟ್ಟಬೇಕು.
ಭೇಷ್ ಅಂತ ಹೇಳಬೇಕು ಅಂತ ಅನಿಸುತ್ತೆ. CM ಇಂದ ಹಿಡಿದು ಎಲ್ಲ ಶಾಸಕರು ಕೂಡ, ಎಲ್ಲ ಮಂತ್ರಿಗಳು ಕೂಡ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಂತ ಹೇಳ್ತೀರಾ. ಕನ್ನಡವನ್ನು ಉಳಿಸೋದಕ್ಕೆ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡ್ತೀವಿ ಅಂತ ಹೇಳ್ತೀರಾ. BBMPಯಿಂದ ಎಲ್ಲ ಬೆಂಗಳೂರಿನಲ್ಲಿರುವ ಎಲ್ಲ ಮಳಿಗೆಗಳಲ್ಲೂ 60% ಕನ್ನಡ, ಅದಾದಮೇಲೆ ಇನ್ನು 40% ನೀವು ಯಾವ ಲ್ಯಾಂಗ್ವೇಜಲ್ಲಾದರೂ ಹಾಕ್ಕೊಳ್ರಿ ಅಂತ ಹೇಳ್ತೀರಾ. ಈ ಥರದ್ದು ಎಲ್ಲದನ್ನೂ ಬರೀ ಬಾಯಿ ಮಾತಲ್ಲಿ ಮಾತ್ರ ಹೇಳ್ತಾ ಇದ್ದೀರಾ ಬಿಟ್ಟರೆ ಅದನ್ನು ಕಾರ್ಯರೂಪಕ್ಕೆ ತರುವಲ್ಲಿ ನೀವು ಏನು ಕೆಲಸ ಮಾಡ್ತಾ ಇದ್ದೀರಾ ಗೊತ್ತಾಗ್ತಾ ಇಲ್ಲ. ನಾಡಗೀತೆ ಮೊನ್ನೆ ಇನ್ನು ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅನ್ನೋ ಘೋಷವಾಕ್ಯವನ್ನು ತೆಗೆದು ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸು ಅಂತ ಹಾಕ್ಕೊಂಡಿದ್ರಿ. ಯಾವಾಗ ಜನಗಳಿಂದ ಟೀಕೆಗಳು ಎದುರಾಯ್ತಾ ಬಂತೋ, ಎಲ್ಲರೂ ಯಾವಾಗ ಕ್ಯಾಕರಿಸ್ತಿತ್ತು ಅಂತ ಒಗೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರೋ ಆ ಆದೇಶವನ್ನು ವಾಪಸ್ ತಗೊಂಡ್ರು, ಅದನ್ನ ಅಲ್ಲಿಗೆ ಮುಚ್ಚಾಕಿದ್ರು. ಅದಕ್ಕಿಂತ ಸ್ವಲ್ಪ ದಿನದ ಹಿಂದೆ ಯಾವ ಶಾಲೆಗಳಲ್ಲೂ, ಸರ್ಕಾರಿ ಶಾಲೆಗಳಲ್ಲಾದರೂ ಆಗಿರ್ಬೋದು, ಅನುದಾನಿತ ಶಾಲೆಗಳಲ್ಲಾದರೂ ಆಗಿರ್ಬೋದು, ಧಾರ್ಮಿಕ ಆಚರಣೆಗೆ ಅನುಮತಿ ಇಲ್ಲ, ಯಾವುದೇ ರೀತಿಯ ದೇವರ ಪೂಜೆಯನ್ನು ಶಾಲಾ ಕಾಲೇಜುಗಳಲ್ಲಿ ಮಾಡಂಗಿಲ್ಲ ಅಂತ ಒಂದು ಬಿಟ್ರಿ. ಅದಕ್ಕೂ ಯಾವಾಗ ವಿರೋಧ ವ್ಯಕ್ತ ಆಯಿತು ಆಗೋದಕ್ಕೆ ಸ್ಟಾರ್ಟ್ ಆಯಿತೋ ಅದನ್ನು ಅಲ್ಲಿಗೆ ಸದ್ಯಕ್ಕೆ ಸ್ಟಾಪ್ ಮಾಡಿದ್ದೀರಾ. ಮುಂದೆ ಏನೂ ಗೊತ್ತಿಲ್ಲ. ಈಗ ಇದು ಸರ್ಕಾರಿ ಶಾಲೆಗಳಲ್ಲಿ ಮಾತ್ರ ಹಾಡಬೇಕು, ಅನುದಾನಿತ ಶಾಲೆಗಳಲ್ಲಿ ಮಾತ್ರ ಹಾಡಬೇಕು, ಖಾಸಗಿ ಶಾಲೆಗಳಲ್ಲಿ ಹಾಡದೇ ಇದ್ದರೂ ಪರವಾಗಿಲ್ಲ. 135ಕ್ಕೂ ಅಧಿಕ ಸೀಟ್ಗಳನ್ನು ತಗೊಂಡು ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದ್ದೀರಾ. ಅದಕ್ಕೆ ಒಂದು ವ್ಯಾಲ್ಯೂ ಬರುವಂತಹ ಕೆಲಸಗಳನ್ನು ಮಾಡ್ಕೊಂಡು ಹೋಗಬೇಕು. ಅದರಲ್ಲೂ ಕನ್ನಡಕ್ಕೆ, ಕರ್ನಾಟಕಕ್ಕೆ, ಅದರ ಅಸ್ಮಿತೆಗೆ ಧಕ್ಕೆಯಾಗುವಂತಹ ವಿಚಾರಗಳಲ್ಲಿ ಸರ್ಕಾರ ಕೂತು ಯೋಚನೆ ಮಾಡಿ ಚರ್ಚೆಗಳನ್ನು ನಡೆಸಿ ನಿರ್ಧಾರ ತಗೋಬೇಕೇ ಹೊರತು ಯಾವನೋ ಅರ್ಧಂಬರ್ಧ ಅರೆಬೆಂದ ಕಾಳು ಅಂತಾರಲ್ಲ ಆ ಥರದವನ್ನ ಇಟ್ಕೊಂಡು ಅವನ ಸಜೆಷನ್ಗಳನ್ನ ತಗೊಂಡು ಮಾಡೋಕ್ಕೋದ್ರೆ ಈ ಥರ ಕೆಲಸಗಳು ಮಾತ್ರ ಆಗುತ್ತೆ. ಸರ್ಕಾರಕ್ಕೆ ಏನಾಗಿದೆ ಗೊತ್ತಿಲ್ಲ. ಈ ಆದೇಶವನ್ನು ಖಂಡಿತವಾಗ್ಲೂ ವಾಪಸ್ ಪಡ್ಕೋಬೇಕು. ಅದು ಯಾವುದೇ ಶಾಲೆ ಆಗಿರಲಿ, ಸರ್ಕಾರಿ ಶಾಲೆ ಆಗಿರಲಿ, ಅನುದಾನಿತ ಶಾಲೆ ಆಗಿರಲಿ, ಖಾಸಗಿ ಶಾಲೆನೇ ಆಗಿರಲಿ, ಕರ್ನಾಟಕದಲ್ಲಿ ನಾಡಗೀತೆಯನ್ನು ಕನ್ನಡಿಗರಿಗೆ ಸಂಬಂಧಪಟ್ಟಂತಹ ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಕರ್ನಾಟಕದ ವೈವಿಧ್ಯತೆಯನ್ನು ಹೇಳುವಂತಹ ನಾಡಗೀತೆಯನ್ನು ಯಾವುದೇ ಶಾಲೆಯವರಾದರೂ ಆಯಿತು ಪ್ರತಿದಿನ ಹೇಳಲೇಬೇಕು. ಈ ರೂಲ್ಸ್ನ ಜಾರಿಗೆ ತರಬೇಕು. ಏನಿವಾಗ ಖಾಸಗಿ ಶಾಲೆಗಳಿಗೆ ನಿಯಮ ಕಡ್ಡಾಯ ಇಲ್ಲ ಅಂತ ಏನು ರೂಲ್ಸ್ನ ತಂದಿದ್ದೀರಾ ಇದನ್ನು ನಿಲ್ಲಿಸಬೇಕು. ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಜನರೇ ನಿಮಗೆ ತಕ್ಕ ಉತ್ತರವನ್ನು ಕೊಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಬೀಟ್ ಪ್ಲಸ್ ಕರ್ನಾಟಕ.